ಸ್ನೇಹಿತರೆ, ವಾಯೇಜರ್ 2 ನೌಕೆ ಉಡಾವಣೆಯಾಗಿ ಇಂದಿಗೆ 48 ವರ್ಷವಾಗಿದೆ. ಇದನ್ನು ಸೌರವ್ಯೂಹದ ಗ್ರಹಗಳ ಅಧ್ಯಯನಕ್ಕೆಂದು ಕಳುಹಿಸಲಾಗಿತ್ತು. ಆಗ ವಿಜ್ಞಾನಿಗಳು ಅಂದುಕೊಂಡಿರಲಿಲ್ಲ ಇದು ಇಷ್ಟು ದೂರದವರೆಗೂ ಸಾಗುತ್ತದೆ ಎಂದು. 1977 ಆಗಸ್ಟ್ 20ರಂದು ಉಡಾವಣೆಯಾದ ವಾಯೇಜರ್ 2 ನಮಗರಿಯದ ಬ್ರಹ್ಮಾಂಡದ ರಹಸ್ಯವನ್ನು ತಿಳಿಸಿತೆಂದು ವಿಜ್ಞಾನಿಗಳ ಆಶಾವಾದವಾಗಿತ್ತು. ವಾಯೇಜರ್ 1 ಕೂಡ ಇದರ ಜೊತೆಗೆ ಹೊರಟಿತ್ತಾದರೂ ಈ ವಾಯೇಜರ್ 2 ಮಾತ್ರ 1ಗಿಂತಲೂ ಮೀರಿ ಸಾಗಿತ್ತು. ಅದು ಸೌರವ್ಯೂಹದ ಔಟರ್ ಪ್ಲಾನೆಟ್ಗಳಾದ ಗುರು, ಶನಿ, ಯುರೇನಸ್ ಮತ್ತು ನೆಪ್ಚೂನ್ಗಳನ್ನು ದಾಟಿ ಮುನ್ನಡೆಯಿತು. 1989ರಲ್ಲಿ ಇದು ನೆಪ್ಚೂನನ್ನು ಕೂಡ ದಾಟಿ ಮುನ್ನಡೆಯಿತು. ಈ ವಾಯೇಜರ್ 2 ನೌಕೆಯಲ್ಲಿ ಗೋಲ್ಡನ್ ರೆಕಾರ್ಡ್ಗಳನ್ನು ಇಡಲಾಗಿತ್ತು. ಈ ಗೋಲ್ಡನ್ ರೆಕಾರ್ಡ್ಗಳಲ್ಲಿ ಭೂಮಿಯ ಕುರಿತಾದ ಚಿತ್ರಗಳಿವೆ, ವಿವರಗಳಿವೆ, ಚಿತ್ರಣಗಳಿವೆ, ಧ್ವನಿ ಮುದ್ರಿಕೆಗಳು ಇವೆ. ಭೂಮಿಯಾಚೆಗಿನ ಯಾವುದಾದರೂ ಒಂದು ಜನಾಂಗ ಇವನ್ನೆಲ್ಲ ಓದಿ ತಿಳಿದು ಭೂಮಿಯ ಬಗ್ಗೆ ಅವರಿಗೆ ಗೊತ್ತಾಗಲಿ, ಅವರು ನಮ್ಮನ್ನು ಸಂಪರ್ಕಿಸಲಿ ಎಂಬುದೇ ಈ ಡೈಮಂಡ್ ರೆಕಾರ್ಡ್ಸ್ನ ಉದ್ದೇಶವಾಗಿತ್ತು. ಕೆಲವು ದಶಕಗಳಿಂದಲೂ ವಾಯೇಜರ್ 2 ಭೂಮಿಗೆ ಮಾಹಿತಿಗಳನ್ನು ಕಳುಹಿಸುತ್ತಲೇ ಇತ್ತು. ಹೆಲಿಯೋಸ್ಪಿಯರ್ ಅಂದರೆ ಚಾರ್ಜ್ಡ್ ಪಾರ್ಟಿಕಲ್ಗಳ ಒಂದು ಜೈಂಟ್ ಬಬಲ್ ಒಂದರ ಬಗ್ಗೆಯೂ ಇದು ಮಾಹಿತಿ ಕಳುಹಿಸಿದೆ. ಈ ಹೆಲಿಯೋಸ್ಪಿಯರ್ ನಮ್ಮ ಸೌರವ್ಯೂಹವನ್ನು ಸುತ್ತುವರೆದಿದೆ. ಸೌರವ್ಯೂಹವನ್ನು ದಾಟಿ ಹೋಗಬೇಕಾದರೆ ಈ ಹೆಲಿಯೋಸ್ಪಿಯರ್ ಗೋಳವನ್ನು ದಾಟಿಯೇ ಮುಂದೆ ಹೋಗಬೇಕು. ಹೀಗೆ ಸಾಗುತ್ತಿದ್ದ ವಾಯೇಜರ್ 2 ನೌಕೆ 2018ರಲ್ಲಿ ಒಂದು ಬಹುಮುಖ್ಯ ಘಟ್ಟವನ್ನು ತಲುಪುತ್ತದೆ. ಆ ದಿನ ಅದು ಸೌರವ್ಯೂಹವನ್ನು ದಾಟಿ ಅದರಾಚೆ ಏನಿದೆ ಎಂದು ತಿಳಿಯಲು ಹೊರಟಿತ್ತು. ಮಾನವನ ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ನೌಕೆಯೊಂದು ಸೌರವ್ಯೂಹವನ್ನು ದಾಟಿ ಅದರಾಚೆಗಿನ ಬ್ರಹ್ಮಾಂಡವನ್ನು ಎಕ್ಸ್ಪ್ಲೋರ್ ಮಾಡಲು ಹೊರಟಿದ್ದು ಇದೇ ಮೊದಲಾಗಿತ್ತು. ವಿಜ್ಞಾನಿಗಳು ಪ್ಲಾಸ್ಮಾ ವೇವ್ಸ್ಗಳು, ಕಾಸ್ಮಿಕ್ ಕಿರಣಗಳು, ಹಾಗೆಯೇ ಮ್ಯಾಗ್ನೆಟಿಕ್ ವೇವ್ಗಳ ಬಗ್ಗೆ ತಿಳಿಯಲು ಉತ್ಸುಕರಾಗಿದ್ದರು. ಈ ನೌಕೆ ಸೌರಮಂಡಲದಾಚೆ ಸ್ಪೇಸ್ ಎನ್ನುವುದು ನಾವಂದುಕೊಂಡದ್ದಕ್ಕಿಂತಲೂ ತುಂಬ ದಟ್ಟವಾಗಿದೆ ಎಂಬುದನ್ನು ತಿಳಿಸಿತ್ತು. ಮುಂದೆ ಸಾಗಿದಂತೆ ವರ್ಷಗಳು ಕಳೆದಂತೆ ಈ ನೌಕೆ ಕಳುಹಿಸುವ ಸಂದೇಶಗಳಲ್ಲಿ ವ್ಯತ್ಯಾಸಗಳು ಕಾಣಲಾರಂಭಿಸಿದವು. ಪ್ಲಾಸ್ಮಾ ವಾತಾವರಣದಲ್ಲಿ ಇದು ಟರ್ಬ್ಯುಲೆನ್ಸ್ನಿಂದಾಗಿ ಆಗಿರಬಹುದು ಎಂದು ವಿಜ್ಞಾನಿಗಳು ಲೆಕ್ಕಾಚಾರ ಹಾಕುತ್ತಾರೆ. ಆದರೆ ಇದು ಅದಾಗಿರಲಿಲ್ಲ. ಯಾಕೆಂದರೆ ಈ ಸಿಗ್ನಲ್ಗಳು ರೆಗ್ಯುಲರ್ ಇಂಟರ್ವಲ್ ಆಫ್ ಟೈಮ್ನಲ್ಲಿ ಮತ್ತೆ ಮತ್ತೆ ಪುನರಾವರ್ತನೆಯಾಗುತ್ತಿದ್ದವು. ಹಾಗಾಗಿ ಇದನ್ನು ಅಲ್ಲಿನ ಡಿಸ್ಟರ್ಬೆನ್ಸ್ ಎಂದು ಹೇಳಲು ಸಾಧ್ಯವಿರಲಿಲ್ಲ. ನಾಸಾ ಕೊನೆಗೆ ಇದನ್ನು ಹಾರ್ಟ್ ಬೀಟ್ ಎಂದು ಹೆಸರಿಟ್ಟು ಕರೆಯಿತು. ಹಾರ್ಟ್ ಬೀಟ್ ಆಫ್ ಇಂಟರ್ಸ್ಟೆಲ್ಲಾರ್ ಸ್ಪೇಸ್. ಆದರೆ ಕೆಲವರು ಮಾತ್ರ ಇದನ್ನು ಬೇರೊಂದು ಉನ್ನತ ನಾಗರಿಕತೆಯ ಇರುವಿಕೆಯ ಸೂಚನೆಯಾಗಿದೆ ಎಂಬ ಅನುಮಾನ ವ್ಯಕ್ತಪಡಿಸಿದ್ದರು. ಹೀಗೆ 2020ಕ್ಕೆ ಬಂದಾಗ ಒಂದು ದಿನ ವಾಯೇಜರ್ 2 ಭೂಮಿಯೊಂದಿಗೆ ತನ್ನ ಸಂಪರ್ಕವನ್ನು ಕಡಿದುಕೊಂಡಿತು. ತಿಂಗಳಾನುಗಟ್ಟಲೆವರೆಗೆ ವಾಯೇಜರ್ ಭೂಮಿಯೊಂದಿಗೆ ಸಂಪರ್ಕಕ್ಕೆ ಬರಲೇ ಇಲ್ಲ. ನಾಸಾ ವಿಜ್ಞಾನಿಗಳು ಇದರ ಸಂಪರ್ಕಕ್ಕಾಗಿ ಸತತ ಶ್ರಮಿಸುತ್ತಿದ್ದರೂ ಅಲ್ಲೇನು ನಡೆದಿದೆ, ಅದಕ್ಕೆ ಏನಾಗಿತ್ತು ಎಂಬುದು ಅವರಿಗೆ ಗೊತ್ತಾಗುತ್ತಿರಲಿಲ್ಲ. ಕಡೆಗೊಂದು ದಿನ ಇವರ ಸತತ ಪ್ರಯತ್ನದಿಂದಾಗಿ ಈ ವಾಯೇಜರ್ ನೌಕೆಯೊಂದಿಗೆ ಸಂಪರ್ಕ ಸಾಧಿಸಿಯೇ ಬಿಡಲಾಗುತ್ತದೆ. ಹೀಗಾಗಲು ಕಾರಣ ನಾಸಾ ಹೇಳಿತ್ತು, ವಾಯೇಜರ್ನ ಆಂಟೆನಾ ಬೇರೆ ದಿಕ್ಕಿಗೆ ತಿರುಗಿದ್ದೇ ಕಾರಣ ಎಂದು. ಆದರೆ ಕೆಲವರು ಇದರ ಹಿಂದೆ ಗುಪ್ತ ಕಾರಣ ಹೊಂದಿದೆ ಎಂದಿದ್ದರು. ಇಲ್ಲಿ ಗಮನಿಸಬೇಕಾದ ಅಂಶವೇನಾಗಿತ್ತೆಂದರೆ, ಈ ನೌಕೆ ಸಂಪರ್ಕ ಕಡಿತಗೊಳಿಸಿಕೊಳ್ಳುವ ಮುಂಚೆ ಒಂದು ಕೋಡೆಡ್ ಸಿಗ್ನಲ್ ಒಂದನ್ನು ಕಳುಹಿಸಿತ್ತು. ಯಾವಾಗ ಮತ್ತೊಮ್ಮೆ ಸಂಪರ್ಕಕ್ಕೆ ಬಂತೋ ಆವಾಗ ಇದರ ಉಪಕರಣಗಳಲ್ಲಿ ಮೊದಲಿಗಿಂತ ಬೇರೆ ಡಾಟಾ ಪ್ಯಾಕೆಟ್ಗಳ ಗುರುತುಗಳು ಕಂಡುಬಂದವು. ವಾಯೇಜರ್ ಈಗ ಕೇವಲ ವೈಜ್ಞಾನಿಕ ಮಾಹಿತಿಗಳನ್ನು ಮಾತ್ರ ಕಳುಹಿಸುತ್ತಿರಲಿಲ್ಲ, ಸಂದೇಶಗಳನ್ನು ಕಳುಹಿಸಲಾರಂಭಿಸಿತ್ತು. ಹಾಗಾದರೆ ಈ ಸಂದೇಶಗಳನ್ನು ಕಳುಹಿಸಿದವರು ಯಾರು? ವಿಜ್ಞಾನಿಗಳು ಈ ಸಂದೇಶವನ್ನು ಅಧ್ಯಯನ ಮಾಡಿದಾಗ
ಇದು ಕೇವಲ ಉಪಕರಣವೊಂದರ ಮಾಲ್ ಫಂಕ್ಷನ್ನಿಂದ ಆಗಿರಲು ಸಾಧ್ಯವೇ ಇಲ್ಲ ಎಂಬ ತೀರ್ಮಾನಕ್ಕೆ ಬರುತ್ತಾರೆ. ಅಂದರೆ ಇಲ್ಲಿ ಯಾವುದೋ ಒಂದು ಬಾಹ್ಯ ಶಕ್ತಿ ಕೆಲಸ ಮಾಡಿತ್ತು ಎಂಬುದು ಅವರಿಗೆ ಅನುಮಾನ ಮೂಡಿಸಿತ್ತು. ಬಾಹ್ಯ ಶಕ್ತಿ ಎಂದರೆ ಇದು ಖಂಡಿತವಾಗಿಯೂ ಯಾವುದೋ ಉನ್ನತ ನಾಗರಿಕತೆಯ ಜೀವಿಗಳು ವಾಯೇಜರ್ ನೌಕೆಯನ್ನು ಗುರುತಿಸಿರಬೇಕು. ಅವರು ಅದನ್ನು ಒಂದು ರಿಲೇಯಾಗಿ ಬಳಸಿಕೊಂಡು ನಮಗೆ ಅದರ ಮೂಲಕ ಸಂದೇಶ ಕಳಿಸುತ್ತಿದ್ದಿರಬೇಕು. ಈ ಅನುಮಾನ ಕೆಲವರಲ್ಲಿ ಬಂದಿದೆ. ಈ ಕುರಿತು ಚರ್ಚೆ ಕೂಡ ನಡೆಯುತ್ತಿದೆ. ಈ ಸ್ಟ್ರೇಂಜ್ ಡಾಟಾವನ್ನು ವಿಜ್ಞಾನಿಗಳು ಡಿಕೋಡ್ ಮಾಡಲು ಶುರು ಮಾಡುತ್ತಾರೆ. ಅವರಿಗೆ ಮೊದಲು ಅದರಲ್ಲಿ ಗಣಿತದ ಲೆಕ್ಕಾಚಾರ ಅಡಗಿದಂತೆ ಕಾಣಿಸುತ್ತದೆ. ಆನಂತರ ತರಂಗಗಳ ವಿಧಗಳಂತೆ ಕಾಣಿಸುತ್ತದೆ. ಇದು ವಾಯೇಜರ್ ನೌಕೆಯನ್ನು ಯಾರೋ ರಿಲೇಯಂತೆ ಬಳಸಿದ್ದರ ಸೂಚನೆಯಾಗಿತ್ತು. ಆದರೆ ಕೊನೆಯಲ್ಲಿ ವಿಜ್ಞಾನಿಗಳು ಈ ಸಿಗ್ನಲ್ಗಳನ್ನು ವಿಜುವಲ್ ರೂಪಕ್ಕೆ ತರುವಲ್ಲಿ ಸಫಲರಾಗುತ್ತಾರೆ. ಆಗ ಅವರಿಗಲ್ಲಿ ಜಿಯೋಮೆಟ್ರಿಯ ಹಲವಾರು ಆಕೃತಿಗಳು ಮೂಡಿರುವುದು ಕಂಡುಬರುತ್ತದೆ. ಸ್ಪೈರಲ್ಗಳು, ಜಿಯೋಮೆಟ್ರಿಕ್ ಸರ್ಕಲ್ಗಳು, ಕುಸಿಯುತ್ತಿರುವ ಗೋಳಗಳ ಆಕೃತಿಗಳು ಅವೆಂಬುದು ಕಂಡುಬರುತ್ತದೆ. ವಿಜ್ಞಾನಿಗಳು ಹೇಳುವಂತೆ ಈ ಚಿತ್ರಗಳು ನಕ್ಷತ್ರವೊಂದರ ಕುಸಿತವನ್ನು ಹೇಳುತ್ತಿರಬಹುದು ಅಥವಾ ಗಾಮಾ ಕಿರಣಗಳ ಸಿಡಿಯುವಿಕೆಯನ್ನು ಹೇಳುತ್ತಿರಬಹುದು ಎಂದಾಗಿತ್ತು. ಹಾಗಾದರೆ ಬ್ರಹ್ಮಾಂಡದ ವಿದ್ಯಮಾನವೊಂದರ ಕೋಡೆಡ್ ಮೆಸೇಜನ್ನು ನಮಗೆ ಕಳುಹಿಸಿದವರು ಯಾರಿರಬಹುದು? ವಿಜ್ಞಾನಿಗಳು ಇಷ್ಟಕ್ಕೆ ಬಿಡಲಿಲ್ಲ. AI ತಂತ್ರಜ್ಞಾನವನ್ನು ಬಳಸಿ ಈ ಕೋಡೆಡ್ ಮೆಸೇಜನ್ನು ಬಿಡಿಸಲು ಪ್ರಯತ್ನಿಸಲಾಯಿತು. ಆಗ ಇದು ಬ್ರಹ್ಮಾಂಡದಲ್ಲಿರುವ ಕೆಲವೊಂದು ನಕ್ಷತ್ರಗಳ ಸ್ಥಾನವನ್ನು ತಿಳಿಸುತ್ತದೆ ಎಂಬುದಾಗಿ ತಿಳಿದು ಬರುತ್ತದೆ. ಅಂದರೆ ಅದೊಂದು ಮ್ಯಾಪ್ ಆಗಿತ್ತು. ಆ ಮ್ಯಾಪ್ ಸೂಚಿಸುವ ನಕ್ಷತ್ರಗಳು ಕೆಲವೊಂದು ಕೋಟ್ಯಾಂತರ ಲೈಟ್ ಇಯರ್ಸ್ಗಳಷ್ಟು ದೂರದಲ್ಲಿದ್ದರೆ ಇನ್ನೂ ಕೆಲವೊಂದು ಬಹಳಷ್ಟು ಹತ್ತಿರದಲ್ಲಿದ್ದವು. ಆ ನಕ್ಷತ್ರದ ಸ್ಥಾನಗಳು ಟೆಲಿಸ್ಕೋಪ್ಗಳು ವೈಪರೀತ್ಯಗಳನ್ನು ಗುರುತಿಸಿದ ಜಾಗಗಳಾಗಿದ್ದವು. ಅನ್ಎಕ್ಸ್ಪ್ಲೈನ್ಡ್ ಎಕ್ಸ್ರೇ ಎಮಿಷನ್ಗಳು ಮತ್ತು ಸಡನ್ ಕಣ್ಮರೆಯಾಗುವ ನಕ್ಷತ್ರಗಳು ಇಂತಹ ಜಾಗಗಳಾಗಿದ್ದವು. ಒಂದರ್ಥದಲ್ಲಿ ಡೇಂಜರ್ ಝೋನ್ಗಳ ರೀತಿಯ ಜಾಗಗಳು ಕಾಣಿಸುತ್ತಿದ್ದವು. ವಿಜ್ಞಾನಿಗಳು ಮತ್ತೆ ಈ ಸಂದೇಶಗಳನ್ನು ಸೌಂಡ್ ಆಗಿ ಕನ್ವರ್ಟ್ ಮಾಡಿದಾಗ ಅಲ್ಲಿ ತೀರಾ ಕಡಿಮೆ ಮಟ್ಟದ ಹಮ್ ಎನ್ನುವ ಶಬ್ದವೊಂದು ಬರುತ್ತಿರುವುದು ಕೇಳಿಸಿತ್ತು. ಕೆಲವರು ಅದೊಂದು ಯಾಂತ್ರಿಕವಾಗಿ ಕೇಳಿಬಂದ ಸದ್ದೆಂದರೆ, ಇನ್ನು ಕೆಲವರು ಅದೊಂದು ನಿಜವಾದ ಧ್ವನಿಯಾಗಿತ್ತು ಎಂದರು. ಇಲ್ಲಿ ವಿಜ್ಞಾನಿಗಳ ವಲಯದಲ್ಲಿ ಕೆಲವರಲ್ಲಿ ಕೇಳಿಬಂದ ಚರ್ಚೆ ಏನಾಗಿತ್ತೆಂದರೆ, ವಾಯೇಜರ್ 2 ನೌಕೆ ಇಂಟರ್ಸ್ಟೆಲ್ಲರ್ನಲ್ಲಿ ಯಾವುದೋ ಒಂದು ವಸ್ತುವಿನಿಂದ ಹೈಜಾಕ್ ಆಗಿದೆ ಎಂದು. ಅದು ತನ್ನಷ್ಟಕ್ಕೆ ಸಂದೇಶಗಳನ್ನು ಕಳುಹಿಸುತ್ತಿಲ್ಲ, ಯಾರೋ ಕಳುಹಿಸುತ್ತಿರುವ ಎಚ್ಚರಿಕೆಯನ್ನು ನಮಗೆ ರವಾನಿಸುತ್ತಿದೆ ಎಂದು ಹೇಳಲಾಯಿತು. ಸ್ನೇಹಿತರೆ, ಇದುವರೆಗೂ ಇವೆಲ್ಲ ಚರ್ಚೆಯಲ್ಲಿವೆಯೇ ವಿನಃ ನಿಜವೇನೆಂದು ಕಂಡುಹಿಡಿಯಲು ವಿಜ್ಞಾನಿಗಳಿಗೆ ಸಾಧ್ಯವಾಗುತ್ತಿಲ್ಲ. ಇದು ಸೂಪರ್ನೋವಾ ಒಂದರ ಶಾಕ್ ವೇವ್ಗಳು ಆಗಾಗ ವಾಯೇಜರ್ಗೆ ಅಪ್ಪಳಿಸುತ್ತಿರುವುದರಿಂದಾಗಿರಬಹುದೇ ಅಥವಾ ಬೇಕಂತಲೇ ಬಾಹ್ಯ ಬುದ್ಧಿಜೀವಿಗಳ ಕೈವಾಡವೇ ಗೊತ್ತಾಗುತ್ತಿಲ್ಲ. ಆದರೆ ಈ ವಿಷಯವೀಗ ವೈಜ್ಞಾನಿಕ ವಲಯವನ್ನೇ ಒಂದು ರೀತಿಯ ಭಯಕ್ಕೆ, ಒಂದು ರೀತಿಯ ಮೌನಕ್ಕೆ ತಳ್ಳಿರುವುದಂತೂ ಸತ್ಯ. ಒಂದು ವೇಳೆ ವಾಯೇಜರ್ 2 ಡೀಪ್ ಸ್ಪೇಸ್ನಿಂದ ನಮಗೆ ಒಂದು ಎಚ್ಚರಿಕೆಯನ್ನು ನೀಡುತ್ತಿದೆಯೇ? ಹೌದೆಂದು ಹೇಳುವುದಾದರೆ ನಮ್ಮ ಅಸ್ತಿತ್ವ ಈಗಾಗಲೇ ಬೇರೊಂದು ಬುದ್ಧಿಜೀವಿಗಳಿಗೆ ಗೊತ್ತಾಗಿದೆ. ಅವರು ನಮ್ಮನ್ನು ಕೇಳಿಸಿಕೊಳ್ಳಿ ಎಂಬುದಕ್ಕಾಗಿಯೇ ಪ್ರಯತ್ನಿಸುತ್ತಿರಬಹುದು ಎಂದು ಹೇಳಬಹುದು. ಅರ್ಥಾತ್ ಅವರು ನಮ್ಮನ್ನು ಸಂಪರ್ಕಿಸಲು ಪ್ರಯತ್ನಿಸುತ್ತಿರಬಹುದು. ಸ್ನೇಹಿತರೆ, ನಾವು ನೂರಾರು ವರ್ಷಗಳಿಂದ ಬ್ರಹ್ಮಾಂಡದಲ್ಲಿ ಒಂಟಿಯಾಗಿದ್ದೇವೆಂದೇ ತಿಳಿದಿದ್ದೆವು. ಕೆಲವು ದಶಕಗಳಿಂದ ಹತ್ತಿರದ ಎಲ್ಲ ಗ್ರಹಗಳನ್ನು ಅಧ್ಯಯನ ಮಾಡಿದಾಗ ಇಲ್ಲಿ ನಾವು ಮಾತ್ರ ಇರುವುದು ಎಂಬುದು ತಿಳಿದಿತ್ತು. ಆದರೆ ಈಗ ಬ್ರಹ್ಮಾಂಡದ ಮೌನವೊಂದು ಮುರಿದು ಬಿದ್ದಿದೆ. ಈ ಬ್ರಹ್ಮಾಂಡದಲ್ಲಿ ನಾವು ಮಾತ್ರ ಇರುವುದಲ್ಲ, ಬೇರೆ ಯಾರೋ ಇದ್ದಾರೆ ಎಂಬ ಸುಳಿವು ಈಗ ನಮಗೆ ಸಿಕ್ಕಿದೆ. ಆದರೆ ಇದು ಒಂದು ಧನಾತ್ಮಕ ಬೆಳವಣಿಗೆಯೇ? ಇದರಲ್ಲಿ ನಾವು ಖುಷಿ ಪಡುವ ವಿಚಾರವಿದೆಯೇ ಎಂದು ನೀವು ಕೇಳಿದರೆ ಖಂಡಿತ ಇಲ್ಲ. ಯಾಕೆಂದರೆ ಅಂತರಿಕ್ಷ ದಾಳದ ಬಗ್ಗೆ ಮಾನವನಿಗೆ ಮೊದಲೇ ಭಯವಿತ್ತು. ಅಲ್ಲಿರುವ ಜೀವಿಗಳು ಯಾವ ರೀತಿ ಇರಬಹುದು, ಇದ್ದರೂ ಅವರು ನಮಗಿಂತ ಮುಂದುವರಿದವರಾಗಿ ಇರಬಹುದು.
ಹಾಗಿದ್ದರೆ ಖಂಡಿತ ಅವರು ನಮಗೆ ಅಪಾಯಕಾರಿಯಾಗಿ ಪರಿಣಮಿಸಬಹುದು ಎಂದೆಲ್ಲ ಯೋಚನೆಗಳಿದ್ದವು. ನಾವು ಮೊದಲಿನಿಂದಲೂ ಅಂಥ ನಾಗರಿಕತೆಗಳಿದ್ದರೆ ಅವು ನಮಗೆ ಅಪಾಯವೇ ಸರಿ ಎಂಬುದನ್ನು ಚಿಂತಿಸಿದ್ದೆವು. ಹಾಗೆಯೇ ಬ್ರಹ್ಮಾಂಡದ ವಿನಾಶಕಾರಿ ವಿದ್ಯಮಾನಗಳು, ನಕ್ಷತ್ರಗಳಾಚೆ ಸುಪ್ತವಾಗಿರುವ ಆ ಶಕ್ತಿಗಳು ಖಂಡಿತ ನಮಗೆ ಅಪಾಯವೇ ಎಂಬುದನ್ನು ಮನಗಂಡಿದ್ದೆವು. ಆ ಒಂದು ಭಯ ನಮ್ಮಲ್ಲಿ ಮೊದಲಿನಿಂದಲೂ ಇತ್ತು. ಈಗ ವಾಯೇಜರ್ ನೌಕೆ ನಮ್ಮ ಆ ಭಯ ಹೆಚ್ಚು ದಿನ ದೂರವಿಲ್ಲ ಎಂಬುದನ್ನು ಹೇಳುತ್ತಿದೆ. ಡೀಪ್ ಸ್ಪೇಸ್ ಎನ್ನುವುದು ಒಂದು ಮೌನದ ಜಾಗವಲ್ಲ, ಅಲ್ಲಿಯೂ ನಮಗರಿಯದ್ದು ಏನೋ ಇದೆ ಎಂಬುದಾಗಿ ಈ ನೌಕೆಯಿಂದ ತಿಳಿದ ಒಂದು ಸಂಗತಿಯಾದರೆ, ಇನ್ನೊಂದು ಸಂಗತಿ ಏನೆಂದರೆ ನಾವು ಅವರಿಂದ ವೀಕ್ಷಿಸಲ್ಪಡುತ್ತಿದ್ದೇವೆ ಎನ್ನುವುದು. ನಮಗಿಂತಲೂ ಮೊದಲು ಈ ಬ್ರಹ್ಮಾಂಡದಲ್ಲಿ ಜೀವಿಗಳು ಪ್ರವರ್ಧಮಾನಕ್ಕೆ ಬಂದಿದ್ದವು ಎಂಬುದು ದೃಢವಾಗಿದೆ. ಸ್ಟೀಫನ್ ಹಾಕಿಂಗ್ ಅವರು ಕೊಟ್ಟಿದ್ದ ಎಚ್ಚರಿಕೆ ನಮಗೆಲ್ಲ ಗೊತ್ತಿದೆ. ಭೂಮಿಯೇತರ ಬುದ್ಧಿಜೀವಿಗಳನ್ನು ನಾವು ಸಂಪರ್ಕಿಸಲು ಹೋಗಬಾರದು, ಹಾಗೇನಾದರೂ ಮಾಡಿದರೆ ಅದು ನಮಗೆ ಅಪಾಯ ಎಂದವರು ಹೇಳಿದ್ದರು. ವಾಯೇಜರ್ ನೌಕೆ ತನ್ನ ಜರ್ನಿಯಲ್ಲಿ ಮಾನವನಿಗೆ ಹಲವಾರು ಸಹಾಯವನ್ನು ಮಾಡಿದೆ, ಭರವಸೆಗಳನ್ನು ಮೂಡಿಸಿದೆ. ಆದರೆ ಒಂದು ದಿನ ಏನಾಗಬಹುದೆಂಬ ಭಯವಿತ್ತು, ಅದು ಈಗ ಆಗಿಯೇ ಹೋಗಿದೆ. ವಾಯೇಜರ್ ಈಗ ಭೂಮಿಯಾಚೆಗಿನ ಆಳಾಂತರಿಕ್ಷದ ಜೀವಿಗಳನ್ನು ಸಂಪರ್ಕಿಸಿದೆ, ಅಥವಾ ಇನ್ನೊಂದರ್ಥದಲ್ಲಿ ಹೇಳುವುದಾದರೆ ಆ ಜೀವಿಗಳಿಗೆ ನಮ್ಮ ಇರುವಿಕೆ ಗೊತ್ತಾಗಿಬಿಟ್ಟಿದೆ. ವಿಜ್ಞಾನ ವಲಯದಲ್ಲಿ ಈಗ ಈ ಗುಸುಗುಸು ಶುರುವಾಗಿದೆ. ನಾಸಾ ಮಾತ್ರ ಈ ವಿಷಯವನ್ನು ಅಧಿಕೃತವಾಗಿ ಘೋಷಿಸುತ್ತಿಲ್ಲ. ನಾಸಾಗೆ ಎಲ್ಲ ಗೊತ್ತಿದ್ದು ಅದು ಹೊರ ಜಗತ್ತಿಗೆ ಈ ವಿಷಯವನ್ನು ಹೇಳುತ್ತಿಲ್ಲ. ಆದರೆ ಅಲ್ಲಿ ಕೆಲಸ ಮಾಡುವವರು ರೋಬೋಟ್ಗಳಲ್ಲ, ಅವರೆಲ್ಲ ಮನುಷ್ಯರೇ ಆಗಿರುವುದರಿಂದ ಈ ಸುದ್ದಿ ಒಂದಲ್ಲ ಒಂದು ದಿನ ಹೊರಬೀಳಲೇಬೇಕಿತ್ತು. ಅದೀಗ ಹೊರಬಿದ್ದಿದೆ. ನಾಸಾ ಮುಂದಿನ ದಿನಗಳಲ್ಲಿ ಏನು ಮಾಡಲಿದೆ? ಅದು ಅಧಿಕೃತವಾಗಿ ಇದನ್ನು ಘೋಷಿಸಲಿದೆಯೇ ಅಥವಾ ಇನ್ನೆಷ್ಟು ವರ್ಷ ಇದಕ್ಕಾಗಿ ಕಾಯಬೇಕಿದೆ ಎಂಬುದು ಗೊತ್ತಿಲ್ಲ. ಒಟ್ಟಾರೆಯಾಗಿ ಬೆಂಕಿ ಇಲ್ಲದೆ ಹೊಗೆಯಾಡದು ಎಂಬುದು ಸತ್ಯವೆಂಬಂತೆ ಇಲ್ಲಿಯೂ ಕೂಡ ವಿಷಯವಿಲ್ಲದೆ ಈ ರೀತಿಯ ಚರ್ಚೆ, ಗುಸುಗುಸುಗಳು ನಡೆಯಲು ಸಾಧ್ಯವಿಲ್ಲ. ನೋಡೋಣ ಮುಂದಿನ ದಿನಗಳಲ್ಲಿ ಏನೆಲ್ಲ ಬೆಳವಣಿಗೆಗಳು ನಡೆಯಲಿವೆ ಎಂದು. ಅಲ್ಲಿಯವರೆಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.